ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಎಲ್ಲ ರೀತಿಯ ಶೋಫಲವನ್ನೇ ಹೇಳಬೇಕು. ಕಾರಣ ಏನು ಅಂದರೆ, ಭಾಗ್ಯದಲ್ಲಿರ್ತಕ್ಕಂಥ ಗುರು ಭಾಗ್ಯೋದಯವನ್ನು ಮಾಡ್ತಾನೆ. ಯಾವುದೇ ಜಾತಕ ಇರಲಿ, ರಾಶಿ ಇರಲಿ, ನಕ್ಷತ್ರ ಇರಲಿ, ಯಾವುದೇ ಇದ್ರೂ ಕೂಡ ನಾವು ಪ್ರಪ್ರಥಮವಾಗಿ ಜ್ಯೋತಿಷ್ಯ ಅಂತ ಬಂದಾಗ ಪ್ರಪ್ರಥಮವಾಗಿ ನೋಡೋದು ಗುರುವನ್ನ. ಗುರುವ್ರ ಗೌರವಂ, ಗುರುವಿಂದ ಗೌರವ ಸಿಗುತ್ತೆ. ಗುರು ಕಾಂಚನ ಸನ್ನಿಭಂ, ಬುದ್ಧಿಭೂತ ಅಂತ ಹೇಳ್ತೀವಿ. ಬುದ್ಧಿಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ, ಪ್ರಜ್ಞೆಗೆ ಕಾರಕ, ಸೌಭಾಗ್ಯಕ್ಕೆ ಕಾರಕ, ಪುತ್ರಕಾರಕ, ಪೌತ್ರಾದಿ ಸಂಪತ್ತಿಗೆ ಕಾರಕ. ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಒಂದು ಫಲವನ್ನ ಕೊಡ್ತಕ್ಕಂಥವನು ಗುರು. ಹಾಗೆ ದೇವರ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂದ್ರೂ ಕೂಡ ಗುರುವಿನ ಪೂರ್ಣ ಅನುಗ್ರಹ ಇರಬೇಕು. ಅಂದ್ರೆ ಗುರುಬಲ ಇದೆ ಅಂತಂದ್ರೆ ದೇವಾನುಗ್ರಹ ಇದೆ ನಮಗೆ. ಈಗ ಧನಾತ್ಮಕವಾಗಿರ್ತಕ್ಕಂಥ ಗ್ರಹಗಳು ನಮಗೆ ಅನುಕೂಲ ಮಾಡ್ತಾ ಇದೆ ಅನ್ನುವಂಥ ಒಂದು ಚಿಂತನೆಯನ್ನ ನಾವು ಗುರು ಗ್ರಹದಿಂದ ನಾವು ಚಿಂತನೆಯನ್ನ ಮಾಡಬಹುದು. ಹಾಗಾಗಿ ಇನ್ನು ಮತ್ತೆ ನಾವು ನೋಡುವಾಗ ಶನಿಯನ್ನು ನೋಡಬೇಕು. ಶನಿಯನ್ನು ನೋಡ್ತೀವಿ, ಯಾಕೆಂದ್ರೆ ಶನಿ ಕರ್ಮ ಫಲವನ್ನ ಕೊಡ್ತಕ್ಕಂಥದ್ದು. ಪೂರ್ವಜನ್ಮ ಕೃತಂ ಪಾಪ ಅಂತ ಹೇಳ್ತೀವಿ. ಪೂರ್ವಜನ್ಮದ ಕೃತಂ ಪಾಪದಿಂದ ಕರ್ಮದ ಫಲ ಪ್ರಾಪ್ತಿ ಆಗುತ್ತೆ. ಕರ್ಮ ಸಿದ್ಧಾಂತವೇ ಮುಖ್ಯವಾಗಿ ಈ ಯುಗದಲ್ಲಿ ಇರೋದ್ರಿಂದ ನಾವು ಕರ್ಮದ ಬಗ್ಗೆ ಗಮನವಹಿಸಬೇಕಾಗಿದೆ. ಹಾಗಾಗಿ ನಾವು ಹೆಚ್ಚಿನದಾಗಿ ನಾವು ಏನು ನೋಡ್ತೀವಿ ಜಾತಕದಲ್ಲಾಗಲಿ ಅಂದರೆ, ಭಾವದಲ್ಲಿ ನಮ್ಮ ರಾಶಿ ಕುಂಡಲಿ ಅಂದರೆ ನಾವು ನಮಗೆ ಗುರುಬಲ ಇದೆಯಾ ಅಂತ ಮೊದಲನೇದು. ಎರಡನೇದು ಶನಿಯ ಪ್ರಭಾವ ಹೇಗಿದೆ, ಶನಿ ನಮಗೆ ಈಗ ಯಾವ ರೀತಿಯ ಫಲವನ್ನ ಕರ್ಮದ ಫಲವನ್ನು ಕೊಡ್ತಾನೆ ಅಂತೇಳಿ. ಇದ್ರ ಮೇಲೆ ನಮ್ಮ ವಿಶೇಷವಾಗಿರ್ತಕ್ಕಂತಹ ಒಂದು ಜಾತಕ ನಿಂತ್ಕೊಂಡಿದೆ. ಪೂರ್ವಾರ್ಜಿತ ಕರ್ಮ, ಸಂಚಿತ ಕರ್ಮ, ಮತ್ತೆ ಕರ್ಮದ ಫಲ, ಪುಣ್ಯದ ಫಲ ಇವೆಲ್ಲವೂ ಕೂಡ ಸೇರಿ ಒಬ್ಬನ ಜೀವನದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂತಹದ್ದು ಇದು ಜಾತಕ. ಈ ಜಾತಕ ಅಂತಂದ್ರೆ ನಾವು ರಾಶಿ ಫಲವನ್ನು ಹೇಳುವಾಗ, ನಾವು ಒಂದು ರಾಶಿಗೆ ಸಂಬಂಧಪಟ್ಟಂತೆ ನಾವು ಗೋಚರದಲ್ಲಿ ಹೇಳುವಾಗ ನಾವು ಆ ಒಂದು ಗುರುವಿನ, ಒಂದು ರಾಹುವಿನ, ಕೇತುವಿನ, ಶನಿಯ ಪ್ರಭಾವದ ಮೇಲೆ ಒಂದು 50% ಅದು ಅವಲಂಬಿತ ಆಗಿರ್ತದೆ. ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಿ ಮುಂಚೆ. ಅದೇ ರೀತಿ ಒಳ್ಳೆಯ ಶುಭಫಲಗಳನ್ನು ಕೂಡ ಅನುಭವಿಸಿದ್ದೀರಿ. ಕಾರಣ ಕನ್ಯಾ ರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ, ಭಾಗ್ಯದಲ್ಲಿ ಗುರು ಇರೋದ್ರಿಂದ ಭಾಗ್ಯೋದಯ ಆಗ್ತದೆ ಅಂತ ಹೇಳಬೇಕು. ಆದರೆ ಷಷ್ಠದಲ್ಲಿ ಶನಿ ಇದ್ದಾಗ ಏನಾಯ್ತು, ಕೋರ್ಟು ಕಚೇರಿ ವ್ಯಾಜ್ಯ ಇದೆಲ್ಲ ಶತ್ರುಧ್ವಂಸ ಆಯಿತು. ಆದರೆ ಇವಾಗ ಶನಿ ಸಪ್ತಮಕ್ಕೆ ಬಂದಿದ್ದಾನೆ. ಸಪ್ತಮ ಅಂತಂದ್ರೆ ಮೀನರಾಶಿಯಲ್ಲಿ ಶನಿ ಗೋಚರ ಆಗಿದ್ದಾನೆ. 7ನೇ ಮನೆಯಲ್ಲಿ ಶನಿ ಬಂದಾಗ ಏನಾಗುತ್ತೆ, ದಾಂಪತ್ಯದಲ್ಲಿ ದಾಂಪತ್ಯ ಕಲಹ ಆಗುವಂತಹದ್ದು, ಮನಸ್ತಾಪ ಆಗುವಂತಹದ್ದು. ಅದಲ್ಲದೇನೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದ ಅಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂತಹದ್ದು, ಅಂದ್ರೆ ಅಲ್ಲಿ ನಿಮಗೆ ಅಡಚಣೆ ಆಗತಕ್ಕಂಥ ಯೋಗ ಇರ್ತದೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಗುರುವು ಭಾಗ್ಯೋದಯ ಆಗಿತ್ತು, ಭಾಗ್ಯೋದಯ ಆಗಿದೆ, ಒಳ್ಳೆ ಕೆಲಸಗಳನ್ನ, ಕಾರ್ಯಗಳನ್ನ ಮತ್ತೆ ಸಂಪಾದನೆಯನ್ನು ಮಾಡಿದಿರಿ. ಆದ್ರೂ ಕೂಡ ಈಗಿನ ಸಮಯ ಅಷ್ಟು ನಿಮಗೆ ಅನುಕೂಲ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಗುರು ದಶಮ ಸ್ಥಾನಕ್ಕೆ ಬರ್ತಾನೆ. ಗುರು 10ನೇ ಮನೆಗೆ ಕೆಟ್ಟವನೇನು ಅಲ್ಲ, ನಿಮ್ಮ ಒಂದು ರಾಶಿಗೆ ಚತುರ್ಥ ಸಪ್ತಮಾಧಿಪತಿ, ಅವನು ಕೇಂದ್ರ ಕೋಣಾಧಿಪತಿ. ಅವನು ದಶಮಕ್ಕೆ ಬರ್ತಾನೆ, ಒಂದು ಕೇಂದ್ರಕ್ಕೆ ಬರ್ತಾನೆ. ಒಂದು ಕೇಂದ್ರಾಧಿಪತಿ, ಕೋಣಾಧಿಪತಿ ಒಂದು ಕೇಂದ್ರಕ್ಕೆ ಬಂದಾಗ ಅದು ಕೆಟ್ಟ ಫಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಅನಾನುಕೂಲ ಇದ್ರೆ ಅನುಕೂಲ ಆಗುವಂತ ಯುಗವು ಕೂಡ ಇರ್ತದೆ. ಕೆಲಸದಿಂದ ನಿಮಗೆ ಅನುಕೂಲ ಇದೆ, ಪ್ರಮೋಷನ್ ನಿಮಗೆ ಆಗ್ಬಹುದು ಅಂತ ನಾವು ಹೇಳ್ಬೋದು. ಇನ್ನು ನಿಮ್ಮ ಒಂದು ಚಿಂತನೆ ಜಾತಕದಲ್ಲಿ ನೋಡುವಾಗ ಕೆಲವೊಂದಷ್ಟು ನಿಮಗೆ ಬದಲಾವಣೆಗಳಿದೆ. ಕೆಲಸದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು, ಮನೆ ಬದಲಾವಣೆ ಮಾಡ್ತಕ್ಕಂಥದ್ದು, ಹೀಗೆ ಸಣ್ಣ ಪುಟ್ಟ ಬದಲಾವಣೆ ಮಾಡುವಂಥ ಯೋಗವು ಕೂಡ ನಿಮಗಿದೆ. ಮತ್ತೆ ಆರ್ಥಿಕ ಸಂಕಷ್ಟದಿಂದ ಆಲ್ರೆಡಿ ಪಾರಾಗಿದ್ದೀರಿ. ಇನ್ನು ಮುಂದೆ ತೊಂದರೆ ಬರದಿದ್ದ ನೋಡ್ಕೋಬೇಕು. ಸಾಲ ಸೋಲ ತೆಗಿಬೇಕು. ಅವಶ್ಯಕತೆ ಎಷ್ಟಿದೆ ಅಷ್ಟು ನೋಡಿಕೊಂಡು ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿ ಅನಿಸುತ್ತೆ. ಇನ್ನು ನಾವು ಚಿಂತನೆ ಮಾಡೋದು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಒಳ್ಳೆ ಓದ್ತಾರೆ, ವಿದ್ಯಾವಂತರಾಗ್ತಾರೆ, ಅವ್ರ ಬಗ್ಗೆ ನೀವು ಗಮನ ಕೊಡಿ. ಸ್ವಲ್ಪ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ. ಹಣಕಾಸಿನ ವಿಚಾರ ಬಂದಾಗ ನಿಮ್ ಸ್ವಲ್ಪ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಆದ್ರೂ ಕೂಡ ನಿಮಗೆ ಆರ್ಥಿಕತ್ವ ಸಂಕಷ್ಟದಿಂದ ಪಾರಾಗ್ತೀರಾ ಅಂತ ನಾನು ನಿಮಗೆ ಒಂದು ಧೈರ್ಯವನ್ನ ನಿಮಗೆ ನಾವು ಹೇಳಬಹುದು. ಇನ್ನು ಆಸ್ತಿ ವಿಚಾರ ಬಂದ್ರೆ, ಆಸ್ತಿ ತೆಗೆದುಕೊಳ್ಳುವಂತ ಯೋಗ, ಮನೆ ತೆಗೆದುಕೊಳ್ಳುವಂತ ಯೋಗ ಎಲ್ಲ ನಿಮಗೆ ಬಂದಿದೆ, ಆಲ್ರೆಡಿ ಬಂದಿದೆ, ತೆಗೆದುಕೊಂಡಿರ್ತೀರ. ಸುಮಾರಾಗಿ ಒಂದು 80% ಜನ ಮನೆ, ಆಸ್ತಿ, ಫ್ಲಾಟು, ಕಾರು ಎಲ್ಲ ತಗೊಂಡಿರ್ತೀರ. ಇನ್ನು ಕೆಲವು ಜನ ತಗೊಳಕ್ ಆಗದೇ ಇರೋರು ಮುಂದಿನ ಒಂದು ಭಾಗದಲ್ಲಿ, ಅಂದ್ರೆ ಮುಂದಿನ ಒಂದು ಸಮಯದಲ್ಲಿ ತೆಗೆದುಕೊಳ್ಳಕ್ಕೆ ಯೋಗ ಇದೆ ಅಂತ ಹೇಳ್ಬೇಕು. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ, ನೋಡ್ಕೋಬೇಕು. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ, ನೋಡ್ಕೋಬೇಕು. ಮತ್ತೆ ಈಗಿನ ಒಂದು ಹವಾಮಾನದಲ್ಲಿ ಸ್ವಲ್ಪ ಅವರಿಗೆ ವ್ಯತ್ಯಾಸ ಆಗ್ಬೋದು. ಈಗಿನ ಹವಾಮಾನ ಅವರಿಗೆ ಉಷ್ಣವಾಗಿರೋದ್ರಿಂದ ಅವ್ರನ್ನ ಆದಷ್ಟು ನೀವು ಅವರಿಗೆ ಬಿಸಿಲಿನಿಂದ ಅವರಿಗೆ, ಮತ್ತೆ ಆಹಾರದ ವಿಚಾರದಲ್ಲಿ ಅವರಿಗೆ ಒಂದು ಆಹಾರ ವಿಹಾರ, ಅವ್ರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಮನೆಯಲ್ಲಿ ಹಿರಿಯರ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯ ಇರುತ್ತೆ. ಅದನ್ನ ಖಂಡಿತ ಮಾಡಬೇಕಾಗತ್ತೆ. ಇನ್ನು ಉದ್ಯೋಗದ ವಿಚಾರ ಬಂದ್ರೆ, ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ, ತುಂಬಾ ಫಾಸ್ಟ್ ಇದೆ ಅಂತ ಹೇಳಲ್ಲ. ಈಗ ಶನಿ ನಿಮಗೆ ಸಪ್ತಮಕ್ಕೆ ಗೋಚರ ಆಗಿದ್ರಿಂದ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ.
ಅಂದರೆ ನಿಮಗೆ ಅಷ್ಟು ಮುಂಚೆ ಅಷ್ಟು ಫಾಸ್ಟ್ ಹೋಗ್ತಾ ಇಲ್ಲ ನಿಮ್ಮ ಬಿಸ್ನೆಸ್ಸು, ನಿಧಾನ ಆಗ್ತಾ ಇದೆ. ಕೆಲಸ ಆದರೂ ಅಷ್ಟೇ ಸ್ವಲ್ಪ ನಿಮಗೆ ಅದಕ್ಕೆ ಲೇಜಿನೆಸ್ ಬರುತ್ತೆ. ಕೆಲಸ ಮಾಡೋಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಸ್ವಲ್ಪ ಮಾಡಿದ್ರೂ ಕೂಡ ನಿಮಗೆ ಅದು ಮನಸ್ಸಿಗೆ ಶಾಂತಿ ದೊರಕೋದಿಲ್ಲ. ಮತ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಏನೋ ಮಾಡಬೇಕು ಆ ಥರ ಇದೆ. ಹಾಗಾಗಿ ಅದರಲ್ಲೂ ಸ್ವಲ್ಪ ನಿಮಗೆ ಅಸಮಾಧಾನ ಇದೆ. ಅದು ಕೂಡ ಮುಂದೆ ಸರಿ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಏನೇ ಇದ್ದರೂ ಕೂಡ ಯೋಚನೆ ಮಾಡಿ ಕಾಲಾವಕಾಶ ತಗೊಂಡು ಮುಂದುವರಿರಿ. ನಿಮ್ಮ ಕೆಲಸದಲ್ಲಿ, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಮತ್ತು ಸಿನಿಮಾ ರಂಗದಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಇದೆ. ಪತ್ರಿಕಾ ಮಾಧ್ಯಮದಲ್ಲಿರೋರಿಗೆ, ಸಾಹಿತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಇವಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಅವ್ರ ವೃತ್ತಿಯಲ್ಲಿ ಚೆನ್ನಾಗಿದೆ ಅಂತ ನಮಗೆ ಹೇಳ್ಬೋದು. ದಶಮದಲ್ಲಿ ಗುರು ಇರೋದ್ರಿಂದ, ಮತ್ತು ಸುಖಾಧಿಪತಿ ಸ್ವತಮಾಧಿಪತಿಯಾಗಿ ಅವನು ಇರೋದ್ರಿಂದ, ಹಾಗಾಗಿ ಒಂದು ರೀತಿಯ ಒಳ್ಳೆಯ ಫಲಗಳನ್ನ ಹೇಳಬೇಕು. ಸಾಮಾನ್ಯ ಮುಕ್ಕಾಲು ಭಾಗ ಅವರಿಗೆ ಶುಭಫಲಗಳೇ ನಾವು ಪ್ರಾಪ್ತಿ ಆಗಿದೆ ಅಂತ ನಾವು ಹೇಳಬೇಕು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು ಏನೋ ತೊಂದರೆ ಇದ್ದರೆ ತಾವು ಅದರ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಹಾಗೂ ಹತ್ತಿರಲಿರ್ತಕ್ಕಂಥ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿನ ಒಂದು ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.